ಏರಿಯಾ 51 ಅಂದಿದ ತಕ್ಷಣ ನಮಗೆಲ್ಲ ಜ್ಞಾಪಕ ಬರೋ ಒಂದೇ ಒಂದು ವಿಷಯ ಅಂದರೆ ಯು ಎಫ್ ಒಗಳು, ಅನ್ಯಗ್ರಹ ಜೀವಿಗಳ ತಂತ್ರಜ್ಞಾನ ಮತ್ತು ಅಲ್ಲಿ ಇರಿಸಲಾಗಿದೆ ಅನ್ನುವಂಥ ಅನ್ಯಗ್ರಹ ಜೀವಿಗಳ ಶವಗಳು ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಹೇರಿರುವ ನಿರ್ಬಂಧಗಳು ಇವೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ. ಆ್ಯಕ್ಚುಲಿ ಏರಿಯಾ 51 ಎಲ್ಲಿದೆ ಅಂತ ನೋಡಿದ್ರೆ, ಇದು ಲಾಸ್ ವೆಗಾಸಿಂದ ಸುಮಾರು 120 ಮೈಲಿ ದೂರ, ಅಂದರೆ 200 ಕಿಲೋಮೀಟರ್ ದೂರದಲ್ಲಿರೋ ನೆವಾಡಾ ಪರೀಕ್ಷಾ ಮತ್ತು ತರಬೇತಿ ಕೇಂದ್ರ ಏನಿದೆ ಅದರ ಹತ್ರ ಬರುತ್ತೆ. ಇಲ್ಲಿ ಮೊದಲು ಇದು ಆರಂಭವಾಗಿದ್ದು ಲಾಕ್ಹೀಡ್ ಅನ್ನೋ U-2 ಗೂಢಚಾರ ವಿಮಾನಗಳ ಅಭಿವೃದ್ಧಿಗಾಗಿ ಇದು ಮೊದಲು ಪ್ರಾರಂಭ ಆಗುತ್ತೆ. ಈ ನೆಲೆನ 1955ರಲ್ಲಿ ಸ್ಥಾಪಿಸಲಾಯಿತು. ಅಂದಿನಿಂದ ಹಲವಾರು ಮಾದರಿಯ ವಿಮಾನಗಳನ್ನ ಇಲ್ಲಿ ಪರೀಕ್ಷೆ ಮಾಡಲಾಗಿದೆ. ಇದಕ್ಕೆ ಏರಿಯಾ 51 ಅನ್ನೋ ಹೆಸರ ಜೊತೆಗೆ ಏರ್ ಸ್ಪೇಸ್ ಕಂಪನಿಯಾಗಿದ್ದ ಲಾಕ್ಹೀಡ್, ಈಗ ಅದನ್ನು ಲಾಕ್ಹೀಡ್ ಮಾರ್ಟಿನ್ ಅಂತ ಕರೀತಾರೆ, ಆ ಕಂಪನಿ ಉದ್ಯೋಗಿಗಳನ್ನ ಬೇಸ್ಗೆ ಸೆಳೆಯುವ ಪ್ರಯತ್ನದಲ್ಲಿ ಕಾರ್ಮಿಕರನ್ನು ಆಕರ್ಷಿಸುವ ಉದ್ದೇಶದಿಂದ ಇದನ್ನು ಪ್ಯಾರಡೈಸ್ ಲಾಂಚ್ ಅಂತ ಕೂಡ ಕರೀತಾ ಇದ್ರು. ಈ ನೆಲೆ ವಿಶಾಲವಾದ ಕೆನಡಾ ಪರೀಕ್ಷಾ ಮತ್ತು ತರಬೇತಿ ಸಂಕೀರ್ಣ, ನೆವಾಡಾ ರಾಷ್ಟ್ರೀಯ ಭದ್ರತಾ ತಾಣ ಆಗಿರುವಂಥ NNSS ಅದರ ಭಾಗ ಆಗಿದೆ. ಜೊತೆಗೆ ಇದನ್ನು CIA ಇದನ್ನು ಗ್ರೂಮ್ ಲೇಕ್ ಮತ್ತು ಹೋಮಿ ವಿಮಾನ ನಿಲ್ದಾಣ ಅಂತ ಕೂಡ ಉಲ್ಲೇಖಿಸುತ್ತೆ. ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ನಿರ್ಬಂಧಿಸಲ್ಪಟ್ಟಿದ್ದಂಥ ಈ ಸ್ಥಳ ಉಪಗ್ರಹ ಚಿತ್ರ 2018ರಿಂದ ಗೂಗಲ್ ನಕ್ಷೆಗಳಲ್ಲಿ ಸಿಗಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೂ ಯಾವುದೇ ಉಪಗ್ರಹ ಚಿತ್ರ ಈ ಜಾಗವನ್ನು ಕ್ಯಾಪ್ಚರ್ ಮಾಡಿರೋದಿಲ್ಲ. ವ್ಯಾಪಕವಾಗಿ ಜನರು ಇದನ್ನು ಏರಿಯಾ 51 ಅಂತಲೇ ಕರೆದರೂ ಕೂಡ ಅಧಿಕೃತ ದಾಖಲೆಗಳಲ್ಲಿ ತುಂಬ ಅಪರೂಪಕ್ಕೆ ಈ ಹೆಸರನ್ನು ಬಳಸಲಾಗಿದೆ. ವಿಜ್ಞಾನದ ಬರಹಗಾರ ಮತ್ತು UFOಗಳನ್ನ ಯಾವಾಗಲೂ ಅನುಮಾನಾಸ್ಪದವಾಗಿ ನೋಡುವಂಥ ರಾಡ್ಫೋರ್ಡ್ ಅವರ ಪ್ರಕಾರ ಈ ಏರಿಯಾ 51 ಅನ್ನೋ ಪದ ಏನಿದೆ ಇದನ್ನು ಹೆಚ್ಚಾಗಿ ಮಾಧ್ಯಮಗಳು ಮತ್ತು ಪಿತೂರಿಯಿಂದ, ಅಂದರೆ ಕಾನ್ಸ್ಪಿರಸಿ ಥಿಯರಿಗಳ ಮುಖಾಂತರ ಈ ಹೆಸರನ್ನು ಇಡಲಾಗಿದೆ ಅನ್ನೋದು ಅವರ ಅಭಿಪ್ರಾಯ. ಅಂದರೆ ದಾಖಲೆಗಳ ಪ್ರಕಾರ ಏರಿಯಾ 51 ಅನ್ನೋದು ಇದರ ಅಫಿಷಿಯಲ್ ನೇಮ್ ಅಲ್ಲ ಅಂತ. ಆ್ಯಕ್ಚುಲಾಗಿ ಈ ಏರಿಯಾ 51 ಅಂತ ಏನು ಕರೀತಾರೆ, ಈ ಜಾಗ ಅತ್ಯಂತ ಚಿಕ್ಕದು, ಅಂಥ ದೊಡ್ಡದೇನಲ್ಲ ಇದು. ಆದರೆ ಇದರ ಸುತ್ತಮುತ್ತಲಿನ ನಿರ್ಬಂಧಿತ ಪ್ರದೇಶ ಏನಿದೆ ಅದು 90,000 ಎಕರೆಗಿಂತ ಹೆಚ್ಚಾದ ಜಾಗನ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಬಹುಶಃ ಇದು ಕಣ್ಣಿಂದ ತಡೆಯೋದಿರ್ಬೋದು, ಅಥವಾ ಅವರ ಆಕ್ಸೆಸ್ಗೆ ಅದು ಸಿಗದಂಗೆ ನೋಡ್ಕೊಳ್ಳೋದಿರ್ಬೋದು, ಅಥವಾ ಕೆಲವು ಪರೀಕ್ಷಾರ್ಥ ವಿಮಾನಗಳ ಹಾರಾಟ ಅಥವಾ ಅದರ ಪರೀಕ್ಷೆ ಮಾಡುವ ಉದ್ದೇಶದಿಂದ ಹೀಗಿರ್ಬೋದು ಅಂತ ರಾಡ್ಫೋರ್ಡ್ ಅವರು ತಿಳಿಸ್ತಾರೆ. ಅವರು ಅಭಿಪ್ರಾಯ ಪಡ್ತಾರೆ ಇದರ ಬಗ್ಗೆ. ಆದರೆ US ಸರ್ಕಾರದ ಅಭಿಪ್ರಾಯದಲ್ಲಿ ಇದು ಕೇವಲ ಕೆನಡಾ ಪರೀಕ್ಷಾ ಮತ್ತು ತರಬೇತಿ ಕೇಂದ್ರ ಆಗಿದೆ, ಮತ್ತು ಇದು ಎಡ್ವರ್ಡ್ ವಾಯುನೆಲೆ ಅದರ ಭಾಗ ಅಷ್ಟೇ. ಅದನ್ನು ಬಿಟ್ಟು ಇಲ್ಲಿ ಏನೂ ಆ್ಯಕ್ಟಿವಿಟಿ